ಕೋಲ ಎಷ್ಟು ಗಂಟೆಗೆ ನಡೆಸ್ತೀರಾ ನೀವು? ತಾವು ಸ್ಪೀಕರ್ ಆಗಿ ತಾವು ಹೋಗಿದ್ದೀರಾ, ಹಲವಾರು ಕೋಲಾಗಳಿಗೆ ಹೋಗಿದ್ದೀರಾ. ಅದು ಶುರುವಾಗದೆ ರಾತ್ರಿ 10 ಗಂಟೆಗೆ. ನಾನು ಒಂದ್ಸರಿ ಹೋಗಿದ್ದೆ. ಅದೇ ಕೆಲಸನ ಹೋಗ್ತೀರಾ? ಒಂದು ನಿಮಿಷ. ಇಲ್ಲಿ ಒಂದು ಸಂಪ್ರದಾಯ ಮಲೆನಾಡು ಭಾಗದಲ್ಲಿ, ವಿಶೇಷವಾಗಿ ಮಂಗಳೂರು, ಉಡುಪಿ ಈ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಈ ತರದ ಸಂಪ್ರದಾಯ ಬಂದ್ಬಿಟ್ಟಿದೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಜಿಲ್ಲೆ ಹಲವಾರು ಧಾರ್ಮಿಕ ಕ್ಷೇತ್ರಗಳಿದ್ದಂತೂ ತಮ್ಗೆ ಗೊತ್ತಿದೆ. ಇದರಲ್ಲಿ ಯಕ್ಷಗಾನ ಇರಬಹುದು, ಕೋಲ, ನೇಮೋತ್ಸವ, ಜಾತ್ರೋತ್ಸವ, ಬ್ರಹ್ಮಕಲಶೋತ್ಸವ, ರಥೋತ್ಸವ ಈ ರೀತಿಯ ಕಾರ್ಯಕ್ರಮಗಳು ನಡೀತದೆ. ಅದರ ಒಟ್ಟಿಗೆ ಸಾರ್ವಜನಿಕವಾಗಿ ಕೃಷ್ಣ ಜನ್ಮಾಷ್ಟಮಿ, ನವರಾತ್ರಿ, ಸಾರ್ವಜನಿಕ ಗಣೇಶೋತ್ಸವ, ಅದೇ ರೀತಿ ಶಾರದಾ ಮಹೋತ್ಸವ ಮತ್ತು ಹುಲಿವೇಷದಂತಹ ಈ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದೆ. ಈಗ ನಿನ್ನೆಲ್ಲ ಮೊನ್ನೆ ಕೃಷ್ಣ ಜನ್ಮಾಷ್ಟಮಿ ನಡೆದಂತ ಸಂದರ್ಭದಲ್ಲಿ ಬೆಳಗಿನ ಅವಧಿಯಲ್ಲೇ, ದಿನದ ಬೆಳಿಗ್ಗೆಯಲ್ಲಿ ಸಾಯಂಕಾಲ 6-6:30 ಗಂಟೆ ಹೊತ್ತಿಗೆ ಬೇರೆ ಬೇರೆ ಕಡೆಗಳಲ್ಲಿ ಸಾರ್ವಜನಿಕವಾಗಿ ಹಿಂದೂ ಧರ್ಮದ ನಮ್ಮ ಏನು ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಮತ್ತು ಮೊಸರು ಕುಡಿಕೆ ಕಾರ್ಯಕ್ರಮ ನಡೀತಾ ಇತ್ತು. ಆವಾಗ ಅಲ್ಲಿ ಪೊಲೀಸ್ ಇಲಾಖೆ ಬಂದು ಸೌಂಡ್ ಸಿಸ್ಟಮ್ ಅನ್ನ ಆ ವೇದಿಕೆಯಿಂದ ಪಡ್ಕೊಂಡು ಹೋಗಿದ್ದಾರೆ. ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಹಜವಾಗಿ ರಸಮಂಜರಿ ಇರಬಹುದು, ಆರ್ಕೆಸ್ಟ್ರಾ ಇರಬಹುದು, ಕೃಷ್ಣವೇಷ ಸ್ಪರ್ಧೆ, ಭರತನಾಟ್ಯ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ತಮ್ಗೆ ಗೊತ್ತೇ ಇದೆ. ಇದರಿಂದ ಅಲ್ಲಿ ಇರುವಂತ ಸೌಂಡ್ 50-40 ಡೆಸಿಬಲ್ಕಿಂತ ಜಾಸ್ತಿ ಸೌಂಡ್ ಹಾಕಿದ್ದಾರೆ ಅಂತೇಳಿ ಪೊಲೀಸ್ ಇಲಾಖೆ ಸೌಂಡ್ ಅನ್ನು ಸೀಸ್ ಮಾಡುವುದು, ಮತ್ತೆ ಆ ಆಯೋಜಕರ ಮೇಲೆ ಮತ್ತು ಸೌಂಡ್ ಸಿಸ್ಟಮ್ನ ಮಾಲಕರ ಮೇಲೆ ಕೇಸ್ ಹಾಕುವಂತ ಕೆಲಸ ಕಾರ್ಯಗಳು ಪ್ರಾರಂಭ ಮಾಡಿದ್ದಾರೆ. ಇದು ಒಂದು ಭಾಗ. ಆದ್ರೆ ಎರಡನೇ ಭಾಗ ಏನು ಅಂತ ಕೇಳಿದ್ರೆ, ರಾತ್ರಿ 10:30 ಗಂಟೆ ನಂತರ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಮಾಡಬಾರ್ದು. ಪೊಲೀಸ್ ಇಲಾಖೆ ಬಂದು ಮೊಸರು ಕುಡಿಕೆಯ ಆ ಏನು ಕಟ್ಟಿದಂತ ಮಡಕೆ ಇದೆ, ಕರ ಅಂತ ಹೇಳ್ತೀವಿ, ಅದನ್ನು ಒಡಿಲಿಕ್ಕೆ ಹೋದಾಗ 10:30 ಹನ್ನೊಂದಾಯ್ತು ನಿಲ್ಲಿಸಿ ಮರುದಿನ ಮಾಡಿ ಅಂತ ಹೇಳುವ ರೀತಿಯಲ್ಲಿ ಹೇಳ್ತಾರೆ. ಇದಕ್ಕೆ ಅವರು ಕೇಳಿದ್ರೆ ಕೋರ್ಟ್ ಆದೇಶ, ಸರ್ಕಾರದ ಆದೇಶ ಅಂತ ಹೇಳ್ತಾರೆ. ನಮ್ಮ ಸರ್ಕಾರ ಇರುವಾಗ ಕೂಡ ಈ ಕೋರ್ಟ್ ಆದೇಶ ಇತ್ತು, ಆವಾಗ ಈ ರೀತಿ ಯಾವುದೇ ತೊಂದರೆಗಳಾಗಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಈ ರೀತಿ ತೊಂದರೆ ಆಗ್ತಾ ಇದೆ. ಇದಕ್ಕೆ ಸರ್ಕಾರ, ಕಾನೂನು ಏನೇ ಇರಬಹುದು, ಧಾರ್ಮಿಕ ನಂಬಿಕೆ, ನಮ್ಮ ಕಾರ್ಯಕ್ರಮಗಳು ಸರಿಯಾಗಿ ತೊಂದರೆ ಆಗದಾಗಿತ್ತು. ಇನ್ನು ಮುಂದೆ ಸಾರ್ವಜನಿಕ ಗಣೇಶೋತ್ಸವ ನಡೀಲಿಕ್ಕಿದೆ, ನವರಾತ್ರಿ ನಡೀಲಿಕ್ಕಿದೆ, ಇದಕ್ಕೆ ಯಾವುದಕ್ಕೂ ತೊಂದರೆ ಆಗದಾಗೆ ನೋಡ್ಕೊಳ್ಬೇಕಾದಂತ ಜವಾಬ್ದಾರಿ ಸರ್ಕಾರದ್ದು. ಇದಕ್ಕೆ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷವೇ ನೇರವಾಗಿ ಕಾರಣ ಆಗ್ತದೆ ಅಂತ ಹೇಳಿ ಹೇಳಿಕ್ ಬಯಸ್ತಾ ಇದ್ದೇನೆ. ಪಕ್ಷ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷ, ಪಕ್ಷ ಅಥವಾ ಇಲ್ಲ ಬಿಡಪ್ಪ, ಪಕ್ಷದ ಬಗ್ಗೆ ಮಾತಾಡ್ತೀವಿ. ಉತ್ತರ ಕೊಡ್ತಾರೆ, ಮಂದಿ ಉತ್ತರ ಕೊಡ್ತಾರೆ, ಉತ್ತರ ಕೊಡ್ತಾ ಇರೋದು ಜವಾಬ್ದಾರಿ ಸರ್ಕಾರ ಬಗ್ಗೆ ಪಕ್ಷದ ಬಗ್ಗೆ ಮಾತಾಡೋದು ಜವಾಬ್ದಾರಿ ಇರೋದಕ್ಕೆ ಉತ್ತರ ಕೊಡ್ತಾ ಇರೋದು. ದಯವಿಟ್ಟು ಸರ್ಕಾರವನ್ನ, ನಮ್ಮ ಭಾವನೆಗಳನ್ನ, ನಮ್ಮ ಸಂಸ್ಕೃತಿಗಳನ್ನ ಗೌರವಿಸುವಂತ ಕೆಲಸ ಆಗ್ಲಿ, ಅವಕಾಶವನ್ನು ಮಾಡಿಕೊಡುವಂತದ್ದಾಗ್ಲಿ ಅಂತ ನಿಮ್ಮ ಮೂಲಕ. ಯಾರು ಅವಕಾಶ ಕೊಡಲ್ಲ ಅಂದ್ರೆ ಯಾರು? ಸಚಿವರು ನೀವು ಮತ್ತೆ ಉತ್ತರ ಕೊಡಿ, ನೋಡಿ ಸಚಿವರೇ. ಗೋಪಾಲ್ ಕೃಷ್ಣ ಈಗ ಮಂಡ್ಯದವ್ರು ಒಬ್ಬರು ಇರ್ತಾರೆ, ಗೋಪಾಲ್ ಈಗ ಆಗಿಲ್ಲ. ಈಗ ಪ್ರಶ್ನೆಯಲ್ಲಿ ರಾಜಕೀಯವಾಗಿ ತರೋದು ಬೇಡ, ಬಿಡ್ತಾರೆ. ಅಧ್ಯಕ್ಷರೇ, ನಮ್ಮ ಸರ್ಕಾರ ಇದೇ ಸುಪ್ರೀಂ ಕೋರ್ಟ್ ಆದಿದ್ರು ಕೂಡ ರಾಜ್ಯದಲ್ಲಿ ಎಲ್ಲೂ ಈ ರೀತಿಯ ಘಟನೆ ಆಗಿಲ್ಲ. ಈಗ ರಾಜ್ಯದ ಬೇರೆ ಯಾವ ಜಿಲ್ಲೆಯಲ್ಲೂ ಈ ರೀತಿಯಲ್ಲಿ ಇಲ್ಲ, ಕೇವಲ ನಮ್ಮ ಜಿಲ್ಲೆಗೆ ಯಾಕೆ ಈ ಅನ್ಯಾಯ? ಹಾಗಾಗಿ ಸರ್ಕಾರ, ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರೇ, ಇದು ರಾಜ್ಯದ ಎಲ್ಲ ಕಡೆನೂ ಶಾಂತಿ ಇಲ್ಲ. ನಿಮ್ಮ ದಕ್ಷಿಣ ಕನ್ನಡ ಅಧ್ಯಕ್ಷ ಮಾತ್ರ ಅಲ್ಲ, ಎಲ್ಲ ಕಡೆ ಶಾಂತಿ ಇದೆ, ನಿಮ್ಮಲ್ಲಿ ಶಾಂತಿ ಇಲ್ಲಲ್ಲ, ಅದಕ್ಕೆ ಶಾಂತಿ ಮಾಡಿ ಅವೆಲ್ಲ ಕೊಡ್ತಾರೆ ಅಲ್ಲ ಅಧ್ಯಕ್ಷರೇ? ಶಾಂತಿ ಬರ್ತಾನೆ ನೀವು ಏನಾಗಿದೆ ವಿಚಾರ ಹೇಳ್ಬೇಕಲ್ಲ, ಯಾಕೆ ಮಾತಾಡ್ತೀರಿ? ನಾಯನ ಮೋಟಮ್ಮವ್ರೆ, ಆಯ್ತು. ನಾಯನ ಸಂಗಮೇಶ್, ನಿಮ್ಮ ಕ್ವಶನ್ ಅವರಿಗೆ ಬರಲಿಲ್ಲ, ಈಗ ಕೂತ್ಕೊಳ್ಳಿ. ಆಯ್ತು ಸಂಗಮೇಶ್, ಸನ್ಮಾನ್ಯ ಅಧ್ಯಕ್ಷರೇ, ಪ್ರತಿಪಕ್ಷ ಮಾತಾಡ್ತಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷ ಸಂಗಮೇಶ್, ಈಗ ನಾನು ವಿಚಾರ ಅಂತ ಹೇಳಿದ್ರೆ ಒಂದ್ ಸೆಕೆಂಡ್. ಈಗ ಇಲ್ಲಿ ಪರಸ್ಪರ ಚರ್ಚೆ ಆಗೋದು ಬೇಡ. ನಮ್ಗೆ ಸಮಸ್ಯೆಗೆ ಇವತ್ತು ಪರಿಹಾರ ಸಿಗ್ಬೇಕು. ಒಂದು ಕಡೆ ಕಾನೂನು ಇದೆ, ಇನ್ನೊಂದು ಸಂಪ್ರದಾಯ ಇದೆ.
ಈ ದೇಶದಲ್ಲಿ ಕಾನೂನು ತುಂಡು ಮಾಡಬಹುದು, ಸಂಪ್ರದಾಯ ತುಂಡು ಮಾಡಲಿಕ್ಕೆ ಬಹಳ ಕಷ್ಟ ಇರುವಂತ ಪರಿಸ್ಥಿತಿ ಇದೆ. ಎಲ್ಲಾ ಧಾರ್ಮಿಕ ಕೇಂದ್ರದಲ್ಲೂ ಕೂಡ ರಾತ್ರಿ ಹೊತ್ತೇ ನಡೆಯುವಂಥದ್ದು, ಅದು ಎಲ್ಲಾ ಜಾತಿ ಎಲ್ಲ ಮತ್ತೆ ವರ್ಗದವ್ರದ್ದು ಕೂಡ ಸಾಧಾರಣವಾಗಿ. ಆದರೆ ಕೆಲವೊಂದು ವಿಚಾರದಿಂದಾಗಿ ಅಧಿಕಾರಿಗಳು ಕಾನೂನು ವ್ಯವಸ್ಥೆ ಅದನ್ನು ಸಕಾರಾತ್ಮಕವಾಗಿ ಚಿಂತಿಸಿ ಪರಸ್ಪರ ಚಿಂತಿಸಿ ಏದಕ್ಕೆ ಒಂದು ಪರಿಹಾರ ಕೊಡ್ಬೋದಂತ ನಾವು ಚರ್ಚೆ ಮಾಡಿಕೊಂಡು ಪರಸ್ಪರ ಆ ಕಡೆಗೆ ಆರೋಪ ಮಾಡಿ ನಾವು ರಾಜ್ಯಕ್ಕೆ ತಂದು ಇದಕ್ಕೆ ಪರಿಹಾರ ಸಿಕ್ಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಇಲ್ಲಿ ಪಕ್ಷ ರಾಜ್ಯಕ್ಕೆ ಅದೇನು ಕೂಡ ಬೇಡ. ನಮ್ಗೆ ಈ ಜನರಿಗೆ ಸಮಸ್ಯೆ ಆಗ್ತಿದೆ, ಈ ಸಮಸ್ಯೆಗೆ ಪರಿಹಾರ ಅಂತ ಹೇಳಿ ಕಂಡುಕೊಳ್ಳಲಿಕ್ಕೆ ಸರ್ಕಾರದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ಅದನ್ನ ಹೇಳುದಲ್ಲ, ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದೊಂದವ್ರು ಹೇಳ್ತಾರೆ ನೋಡಿ. ಅದನ್ನ ಹೇಳೋದು ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದಿದೆ ಅಂತ ಹೇಳುದು. ಅದಕ್ಕೆ ಇಲ್ಲಿ ಯಾರಿಗೂ ಕೂಡ ಪ್ರಾಬ್ಲಮ್ ಇಲ್ಲ, ಅದು ಒಂದು ತಾರತಮ್ಯ ಅಂತಲ್ಲ, ಯಾರಿಗೂ ಕೂಡ ಅದು ಎಲ್ಲರಿಗೂ ಒಂದೇ ರೀತಿ ಇದೆ ಕಾನೂನು. ಆದ ಕಾರಣ ಇದನ್ನು ಯಾವ ರೀತಿ ಅಂತ ನೋಡಿಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ, ನೀವು ಮಾತಾಡಿರೋದಕ್ಕೆ ನಾನು ಸಹಮತ ಮಾಡ್ತೀನಿ. ಕಾನೂನು ಒಂದ್ ಕಡೆ, ಸಂಪ್ರದಾಯ ಒಂದ್ ಕಡೆ. ನಮ್ಮ ಹಳೆ ಮೈಸೂರು ಕಡೆಗಿಂತ ನೀವು ಕರಾವಳಿಯಲ್ಲಿ ನೀವು ಕಾನೂನು ಏನ್ ಹೇಳ್ತೈತೆ, 10 ಗಂಟೆ ಮೇಲೆ ನೀವು ಏನು ಕಾರ್ಯಕ್ರಮ ಮಾಡಬಾರ್ದು ಅಂತ ಕಾನೂನು. ನೀವೇನ್ ಮಾಡ್ತೀರಾ? ಕೋಲ ಎಷ್ಟು ಗಂಟೆಗೆ ನಡೆಸ್ತೀರಾ ನೀವು? ತಾವು ಸ್ಪೀಕರ್ ಆಗಿ ತಾವು ಹೋಗಿದ್ದೀರಾ, ಹಲವಾರು ಕೋಲಾಗಳಿಗೆ ಹೋಗಿದ್ದೀರಾ. ಅದು ಶುರುವಾಗದೆ ರಾತ್ರಿ 10 ಗಂಟೆಗೆ. ನಾನು ಒಂದ್ಸರಿ ಹೋಗಿದ್ದೆ. ಅದೇ ಕೆಲಸನ ಹೋಗ್ತೀರಾ? ಒಂದು ನಿಮಿಷ. ಇಲ್ಲಿ ಒಂದು ಸಂಪ್ರದಾಯ ಮಲೆನಾಡು ಭಾಗದಲ್ಲಿ, ವಿಶೇಷವಾಗಿ ಮಂಗಳೂರು, ಉಡುಪಿ ಈ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಈ ತರದ ಸಂಪ್ರದಾಯ ಬಂದ್ಬಿಟ್ಟಿದೆ. ಯಾಕಂದ್ರೆ ಅವತ್ತಿನ ವ್ಯವಸಾಯ, ಅವತ್ತಿನ ಪದ್ಧತಿ, ಜನಗಳ ಸಮಯ ಇವೆಲ್ಲ ನೋಡ್ಕೊಂಡು ದೇವರ ಆರಾಧನೆಯನ್ನ ಮಾಡಿದ್ದಾರೆ. ಇವತ್ತು ಗಣೇಶನ ಹಬ್ಬ ಬರ್ತಾ ಇದೆ. ಬಾಲಗಂಗಾಧರ ಅಂತ ತಿಲಕ್ ಅವರು ಮಾಡಿದಂತ ಈ ಗಣೇಶ ಹಬ್ಬ ಸ್ವಾತಂತ್ರ್ಯಕ್ಕೋಸ್ಕರ ಮಾಡಿದ್ದು. ಸೊ ಈ ಗಣೇಶ ಹಬ್ಬದಲ್ಲಿ ನಿಮಗೂ ಗೊತ್ತಿದೆ ಹೇಗೆ ರಸ್ತೆಗಳಲ್ಲೂ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾವುದೇ ಪೊಲೀಸರು ಅತಿಯಾಗಿ ಮಾಡಿದ್ರಲ್ಲ, ಮೊನ್ನೆ ಚೆಲುವರಾಯಸ್ವಾಮಿ ಏರಿಯಾದಲ್ಲಿ ಹಂಗೆ ಮಾಡಿದ್ರು. ನಮ್ಮನ್ನೇ ಹಿಡ್ಕೊಂಡು ಗಣೇಶನ್ ಎತ್ಕೊಂಡೋಗಿ ವ್ಯಾನ್ ಅಲ್ಲಿ ಹಾಕೊಂಡು ಸ್ಟೇಷನ್ಗೆ ಹಾಕ್ಬಿಟ್ರು. ಗಣೇಶನ್ನೇ ಅರೆಸ್ಟ್ ಮಾಡ್ಬಿಟ್ರು. ಆ ಪೇಪರ್ ಅಲ್ಲೆಲ್ಲ ಗಣೇಶನ್ಗೆ ಇದಾಕಿ ಜೈಲ್ ಹಾಕ್ಬಿಟ್ಟು ಹಾಕಿರ್ತಾರ. ಇವರು ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡ್ಬಿಟ್ಟು ಇವರು ಏನಾಗ್ತೈತೆ. ಅದರಿಂದ ಈ ಸರಿ ಆದ್ರೂ ಈ ತರದ ಯಾವುದೇ ರೀತಿ ಇದರಿಂದ ನೋಡಿ, ಗಣೇಶ ಹಬ್ಬ ಮಾಡೋರು ಯಾರೋ ಬಿಜೆಪಿಯರು ಅಂತಲ್ಲ, ಎಲ್ಲರೂ ಮಾಡ್ತಾರೆ. ರಸ್ತೆಗಳಲ್ಲಿ ಮಾಡ್ತಾರೆ. ಈ ಕೋಲ ಮಾಡುವಂತವ್ರು ಎಲ್ಲರೂ ಮಾಡ್ತಾರೆ. ಎಲ್ಲರೂ ಉರುಸು ಮಾಡುವಾಗ ನಾನು ನೋಡಿದ್ದೀನಿ. ನಮ್ಮ JC ರೋಡಲ್ಲಿ ಉರುಸು ಮಾಡ್ಕೊಂಡು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ, DJ ಹಾಕೊಂಡು ಬರ್ತಾರೆ. ಇದನ್ನ ಕೆಲವು ಸಂದರ್ಭದಲ್ಲಿ ನಾವು ನೋಡಿದ್ದೀರಾ. ಅದಕ್ಕೆ ಈ ಬಾರಿ ತಾವು ಸಭಾಪೀಠದಿಂದ ಹೇಳಿದಿರಾ, ಇನ್ನೊಂದ್ಸರಿ ಹೇಳ್ಬಿಟ್ಟು ರಾಜ್ಯದಲ್ಲಿ ಕೂಡ ರಾತ್ರಿ ಇರ್ತದೆ, ಕ್ರಿಸ್ಮಸ್ ನೈಟ್ ಮಾಸಲ್ಲಿ ಇರ್ತದೆ. ಅದಕ್ಕೆ ಸರ್ಕಾರ ಸ್ವಲ್ಪ ಕುರುಡು, ಅದಕ್ಕೋಸ್ಕರ ಸ್ವಲ್ಪ ಅವ್ರಿಗೆ ಒಂದ್ ಸ್ವಲ್ಪ ಕನ್ನಡಕ ಹಾಕಿ ಕಾಣೋ ತರ ಮಾಡಿ ಎಲ್ಲೂ ತೊಂದರೆ ಆಗ್ದಂಗೆ ನೋಡ್ಕೊಳ್ಳಿ. ಚರ್ಚೆ ನಮ್ಮ ಜಿಲ್ಲೆಯಲ್ಲಿ ಮಾಂದ್ರ ಆಗ್ತಾ ಇದೆ. ಮೊನ್ನೆ 40-50 ಡೆಸಿಬೆಲ್ಗಿಂತ ಜಾಸ್ತಿ ಇರುವಂತ ಎಲ್ಲ